ವೀಡಿಯೋ ಮಾಡಬೇಕಂತ ಪಕ್ಕದ ಮನೆ ನಾಯಿ ಎಲ್ಲ ಕೂಗ್ತಿತ್ತು. ಆದರೂ ಮಾಡಿದೆ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕನ್ನಡ ಹಳ್ಳಿ ಬ್ಲಾಗ್ಸ್. ನಾನಿವತ್ತು ಯಾವ ವಿಡಿಯೋ ಮಾಡಬೇಕಂತ ಇದ್ದೇನೆಂದರೆ, ಆಲ್ರೆಡಿ ಟೈಟಲ್ ನೋಡಿರ್ತೀರಾ. ಗ್ಲೋವಿಂಗ್ ಸ್ಕಿನ್ನಿಗೆ ಫೇಸ್ ಎಕ್ಸಸೈಸ್ ಸಹ ತುಂಬ ಇಂಪಾರ್ಟೆಂಟ್. ಇವಾಗ ತುಂಬ ಜನ ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಗ್ಲೋವಿಂಗ್ ಸ್ಕಿನ್ಗೋಸ್ಕರ. ಬಟ್ ಫೇಸ್ ಎಕ್ಸಸೈಸ್ ಅನ್ನೋದು ಕೂಡ ತುಂಬ 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 ಇಂಪಾರ್ಟೆಂಟ್. ನಿಮ್ಮ ಹತ್ರ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ 5 ಮಿನಿಟ್ಸ್ ಇದ್ದರೂ ಕೂಡ ಸಹ ಅದರಲ್ಲಿ ಫೇಸ್ ಯೋಗನ ನೀಟಾಗಿ ಮಾಡ್ಬೋದು. ದಿನಕ್ಕೆ 2 ಸಲ ಫೇಸ್ ಎಕ್ಸಸೈಸ್ ಮಾಡೋದ್ರಿಂದ ಫೇಸ್ ಗ್ಲೋವಿಂಗ್ ಆ್ಯಂಡ್ ಅದರ ಒಂದು ಇಂಪ್ರೂವ್ಮೆಂಟ್ ನೀವು ಡೇ ಬೈ ಡೇ ನೋಡ್ಬೋದು. ಮೊದಲಿಗೆ ಒಂದು ಚೀಕಿಗೋಸ್ಕರ ಇದು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಏಜ್ ಆದ್ರ ಮೇಲೆ ಇಲ್ಲೆಲ್ಲ ಜಾಯಿಂಟ್ ಟೈಪ್ ಎಲ್ಲ ಬಂದಿರುತ್ತೆ. ಸೊ ಅದನ್ನೆಲ್ಲ ರಿಡಕ್ಷನ್ ಮಾಡ್ಬೋದಂದರೆ ಈ ಒಂದು ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಫಸ್ಟಿಗೆ ಬಾಯೊಳಗಡೆ ಗಾಳಿನ ತುಂಬ್ಕೋಬೇಕು. ಫಸ್ಟಿಗೆ ಈಗ ಇದೊಂದಾಯಿತು. ಇನ್ನೊಂದು ಫೇಸ್ ಟ್ಯಾಪಿಂಗ್. ಈ ಥರ ಗಾಳಿ ತುಂಬ್ಕೋಬೇಕು ಫಸ್ಟು. ಎಕ್ಸಸೈಸ್ ಆಯಿತು. ಈಗ ಮೇಲೆ ನೋಡಬೇಕು. ನೆಕ್ಸ್ಟ್ 2 ಲಿಪ್ಪನ್ನು ಒಂದೇ ಸಲ ಪ್ರೆಸ್ ಮಾಡಬೇಕು. ಹೀಗೆ ಪ್ರೆಸ್ ಮಾಡಿ ಸ್ಮೈಲ್ ಮಾಡೋ ಥರ ಪ್ರಾಕ್ಟೀಸ್ ಮಾಡಬೇಕು. ನೀವು ಹೇಗೆ ನಾರ್ಮಲಿ ಸ್ಮೈಲ್ ಮಾಡ್ತೀರಾ ಹಾಗೆ. ಈ ಥರ ಮಾಡೋದ್ರಿಂದ ಇವನ್ ಪ್ರತಿಯೊಂದು ಸೆಲ್ ಅನ್ನೋದು ಸಹ ಇವಾಗ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗ್ತದೆ ಆ್ಯಂಡ್ ಯಂಗರ್ ಲುಕಿಂಗ್ ಸಹ ಇಂಪ್ರೂವ್ಗೆ ಹೆಲ್ಪ್ ಆಗ್ತದೆ. ಫೋರ್ಹೆಡ್ ಎಕ್ಸಸೈಸ್. ನೀವು ಕೈನ ಈ ರೀತಿ ಹೋಲ್ಡ್ ಮಾಡಬೇಕು ಮತ್ತು ಐಬ್ರೋನ ಹೀಗೆ ಮಾಡ್ತಿರಲ್ಲ ಹಾಗೆ ಮೇಲೆ ನೋಡಿ. ಸೇಮಿಗೆ ಸೈಡ್ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗ್ತದೆ. ಯಾಕಂದರೆ ತುಂಬ ಜನ ಏಜ್ ಆದ ಮೇಲೆ ಎಲ್ಲ ತುಂಬ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡ್ತಾರೆ. ಬಟ್ ಫೇಸ್ ಯೋಗ ಮಾಡೋದ್ರಿಂದ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗ್ತದೆ. ಆ್ಯಂಡ್ ಇದೊಂದು ಥರ್ಡ್ ಐ ರಿಲ್ಯಾಕ್ಸರ್. ನಿಮ್ಮ ಇಲ್ಲಿ ಕಂಟೆನನ್ನು ಹಿಡಿಸ್ಕೋಬೇಕು. ಆ್ಯಂಡ್ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ನೀವು ಮಸಾಜ್ ಮಾಡ್ಕೋಬೇಕು. ಹೀಗೆ ಈ ಒಂದು ಎಕ್ಸಸೈಸು ಸಿಂಪಲ್ ಎಕ್ಸಸೈಸ್. ಏನಂದರೆ ಈ ಥರ ಮಾಡಬೇಕು. ಓಟ್ ಶೇಪ್ ಇರಬೇಕು. ಈ ಥರ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಇರಬೇಕು. ಆದಷ್ಟು ಜನ ಪ್ರತಿದಿನ ಫೇಸ್ ಎಕ್ಸಸೈಸ್ ಮಾಡಲಿಕ್ಕೆ ನೋಡಿ. ನಿಮ್ಮ ಸ್ಕಿನ್ ಟೋನ್, ಸ್ಕಿನ್ ಲುಕ್ ಇದೆಲ್ಲ ಇಂಪ್ರೂವ್ ವೈಸ್ ಡೇ ಬೈ ಡೇ ನೀವು ನೋಡ್ಬೋದು. ಹಾಗೆ ಕೊಲಾಜಿನ್ ಆ್ಯಂಡ್ ಇಲಾಸ್ಟಿನ್ ಪ್ರೊಡಕ್ಷನ್ ಸಹ ಜಾಸ್ತಿ ಆಗೋದ್ರಿಂದ ನಿಮ್ಮ ಒಂದು ಸ್ಕಿನ್ ಟೋನ್ ಅನ್ನೋದು ಆ ಲುಕ್ಕಿಂಗ್ ಆ ಗ್ಲೋವಿಂಗ್ ಸಹ ಇಂಪ್ರೂವ್ ಆಗ್ತದೆ. ಆದಷ್ಟು ಜನ ಫೇಸ್ ಎಕ್ಸಸೈಸ್ ಮಾಡಲಿಕ್ಕೆ ನೋಡಿ. ಅದು ತುಂಬ ಒಳ್ಳೆಯದು. ಈ ಥರ ಮೂಗ್ ಇಟ್ಕೊಂಡು ಇಲ್ಲಿ
ಇಲ್ಲಿ ಮಸಾಜ್ ಮಾಡಬೇಕು. ಆ್ಯಂಡ್ ಇಲ್ಲಿ ಹೀಗೆ ನೀವು ಡೇ ಬೈ ಡೇ ಮಾಡಿದರೆ ಉಂಟಲ್ಲ, ಅದು ನಿಮ್ಗೆ ಗೊತ್ತಾಗ್ತದೆ ಎಕ್ಸಸೈಸ್ ಮಾಡಿದಾಗ ನಮ್ಮ ಸ್ಕಿನ್ ಗ್ಲೋಯಿಂಗ್ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ಅಂತ. ಒಂದು ದಿನ ಮಾಡಿ ಈ ಥರ ಬಿಡಬಾರ್ದು, ಡೇ ಬೈ ಡೇ ಮಾಡಬೇಕು. ಜಸ್ಟ್ 5 ಮಿನಿಟ್ಸ್ ಇದ್ದರೆ ಸಾಕು. ಇದನ್ನು ಹೀಗೆ ಕಂಟಿನ್ಯೂ ಮಾಡಿದರೆ ನಿಮ್ಮ ಗ್ಲೋಯಿಂಗ್ ಸ್ಕಿನ್ ಇನ್ನೂ ಇಂಪ್ರೂವ್ ಆಗ್ತದೆ. ಆದಷ್ಟು ಎಲ್ಲ ತುಂಬ ಜನ ಟ್ರೈ ಮಾಡಿ. ನೀವು ತುಂಬ ಪ್ರಾಡಕ್ಟ್ಸಿಗೆಲ್ಲ ಬೈ ಮಾಡ್ತೀರಾ, ತುಂಬ ಅಂದರೆ ಇವನ್ ಮೇಕಪ್ ಕಿಟ್ ಅದು ಇದು ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ಕಿನ್ ಇಂಪ್ರೂವ್ಮೆಂಟಿಗೆ ಈ ಒಂದು ಎಕ್ಸಸೈಸ್ ಮನೇಲಿ ಕೂತ್ಕೊಂಡು ಮಾಡಿ. ಇಷ್ಟ ಆದರೆ ಲೈಕ್